ಒಂದು ವೇಳೆ ಕಣ್ಣಿಗೆ ಕಾಣದ ಜೀವಿಗಳನ್ನ ನೋಡಬೇಕು ಅಂದ್ರೆ ಖಂಡಿತ ನಮಗೆ ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಈ ಮೈಕ್ರೋಸ್ಕೋಪ್ ಅನ್ನ 1590ರಲ್ಲಿ ಹ್ಯಾನ್ಸ್ ಅಂಡ್ ಜಕಾರಿಯನ್ ಜಾನ್ಸನ್ ಎಂಬ ಇಬ್ಬರು ಸ್ಪೆಕ್ಸ್ ಮೇಕರ್ಸ್ ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಮೈಕ್ರೋಸ್ಕೋಪ್ ಅನ್ನ ಕಂಡು ಹಿಡಿಯೋಕು ಮುಂಚೆ ಕಣ್ಣಿಗೆ ಕಾಣದ ಜೀವಿಗಳನ್ನ ಯಾವ ರೀತಿ ನೋಡ್ತಾ ಇದ್ರು ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರಾ? ಈ ಪ್ರಶ್ನೆ ಈಗ ಯಾಕೆ ಬಂತು ಅಂತಂದ್ರೆ ಈ ದೇವಾಲಯದಲ್ಲಿ ಕೆತ್ತಿರುವ ಅದ್ಭುತವಾದ ಕೆತ್ತನೆಗಳಿಂದ. ಈ ದೇವಾಲಯದಲ್ಲಿ ಫರ್ಟಿಲೈಸೇಷನ್ ಮತ್ತು ಗರ್ಭದ ಕೆತ್ತನೆಗಳನ್ನ ಕೆಲವು ನೂರಾರು ವರ್ಷಗಳ ಹಿಂದೆಯೇ ಕೆತ್ತಿದ್ದಾರೆ. ಈ ದೇವಾಲಯದ ಹೆಸರು ವರಮೂರ್ತೀಶ್ವರ ದೇವಾಲಯ. ಈ ದೇವಾಲಯ ತಮಿಳುನಾಡಿನ ಅರಿಯಾತುರೈನಲ್ಲಿದೆ. ಈ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. ನೀವು ಚೆನ್ನಾಗಿ ಗಮನಿಸಿದ್ರೆ ಇದರಲ್ಲಿ ಒಂದು ವೀರ್ಯಾಣು ಅಂಡಾಣುವನ್ನ ಯಾವ ರೀತಿ ಸೇರುತ್ತೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಕೆತ್ತಿದ್ದಾರೆ. ಬಟ್ ಈ ವೀರ್ಯಾಣು ಮತ್ತು ಅಂಡಾಣುಗಳನ್ನ ನೋಡ್ಬೇಕು ಅಂದ್ರೆ ಖಂಡಿತ ನಮಗೆ ಮೈಕ್ರೋಸ್ಕೋಪ್ ಅವಶ್ಯಕತೆ ಬೀಳುತ್ತೆ. ಆದ್ರೆ ಮೈಕ್ರೋಸ್ಕೋಪ್ ಅನ್ನ ಕಂಡು ಹಿಡಿಯೋಕೆ ಕೆಲವು ನೂರಾರು ವರ್ಷಗಳ ಹಿಂದೆಯೇ ಇಷ್ಟು ಅದ್ಭುತವಾಗಿ ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಕೆತ್ತಿರಬಹುದು ಅನ್ನೋದನ್ನ ನೆನಪಿಸಿಕೊಂಡ್ರೇನೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ. ಈ ದೇವಾಲಯದಲ್ಲಿ ಅಷ್ಟೇ ಅಲ್ಲ, ತಮಿಳುನಾಡಿನ ಕಾಲಭೈರವನಾಥ ದೇವಾಲಯದಲ್ಲಿ ಒಂದು ಪಿಂಡ ಹೇಗೆ ಅಭಿವೃದ್ಧಿ ಆಗುತ್ತೆ ಎಂಬುದನ್ನ ಕ್ಲಿಯರ್ ಆಗಿ ಕೆತ್ತಿದ್ದಾರೆ. ನಿಜವಾಗ್ಲೂ ಇಂತಹ ಅದ್ಭುತಗಳನ್ನ ನೋಡಿದಾಗ ಆಗಿನ ಕಾಲದಲ್ಲಿ ಎಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇತ್ತು ಅನ್ನೋದನ್ನ ಊಹಿಸಿಕೊಳ್ಳೋಕು ಸಾಧ್ಯವಾಗಲ್ಲ. ಹಾಗಾದ್ರೆ ನಿಮಗೆ ಅನಿಸ್ತಾ ಇದೆ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.